ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟ ದಿವಸ ಮೈನನಿಂದ ಬಿದ್ದಿದ್ರಿ, ಅವಳು ಸಿಕ್ಲಿಲ್ಲ ಅನ್ಬಿಟ್ಟು ಈಗ ರಾಜನಿಂದ ಬಿದ್ದಿದ್ದೀರಾ? ನೀವೇನೇ ಮಾಡಿದ್ರು ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದೀರಾ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಊರ್ ಜನರ ಮಧ್ಯೆ ನಿಮ್ ಮಾನ ಮರ್ಯಾದೆ ತೆಗಿಬೇಕಾಯ್ತದೆ. ಹೇಳ್ತೀವ್ನಿ. ಕಯ್ಯ 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 ಅನ್ಕೊಂಡು ಅದ್ ಯಾಕೆ ಶಾಂತಕ್ಕ ಅಷ್ಟೊಂದು ಕೋಪ ನಿಮ್ಗೆ? ನಾನ್ ಆಗ್ಲಿಂದ ಹೇಳ್ತಾ ಇದ್ದೀನಿ, ನಾನ್ ಬಂದಿರೋದು ನನ್ನ ಮೈನನ್ ಮದ್ವೆ ಬಗ್ಗೆ ಮಾತಾಡಕ್ಕಲ್ಲ ಅಂತ. ಕೇಳಿಸ್ಕೊಳ್ಳೋದೇ ಇಲ್ಲ ಅಂತೀರಾ? ಯಾವಾಗ್ಲಿಂದ ನಿಮ್ಮಿಬ್ರಿಗೂ ಇಷ್ಟೊಂದು ಕೋಪ ಶುರುವಾಗಿದ್ದು? ಇಡೀ ಮೈಲಾರ ಕೋಟೆಗೆ ಆದರ್ಶ ದಂಪತಿ ಅಂತ ಕರ್ಸ್ಕೊಂಡವ್ರು ನೀವು. ನಾನ್ ಹೇಳೋ ಸ್ವಲ್ಪ ಸಮಾಧಾನವಾಗಿ ಕೇಳಿ. ನೀರ್ಗಂಟಿ ಬಸವ, ನಾನ್ ಹೇಳ್ತಿರೋದು ನಿಮ್ಮ ರಾಧಾನ ನಮ್ಮ ನೀರ್ಗಂಟಿಗೆ ತಂದ್ಕೊಳ್ಳೋಣ ಅಂತ. ಬೀದಿಲ್ ಹೋಗು, ದಾಸ ಹಿಂಗ್ ಬೇಕಾದ್ರೆ ಕೊಡ್ತೀನಿ ನನ್ ಮಗಳನ್ನ. ಈ ಬಿಕ್ನಾಸಿಕ್ ಕೊಡೋದಿಲ್ಲ. ಏಯ್, ಹಾಗಲ್ಕಾಯಿ ಬೇವನ್ಕಾಯಿ ಸೇರ್ಕೊಂಡು ಏನ್ ಮಾವನ್ಕಾಯಿ ಹುಟ್ಟಾಕಕ್ ನೋಡ್ತಿದ್ದೀರಾ? ಏಯ್, ಆಚೆಗೆ ಹೋಗ, ಆಚೆಗೆ. ಏಯ್, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳಿಗೆ ಆ ಬಿಕ್ನಾಸಿ ಸಂಬಂಧ ಕೇಳ್ಕೊ ಬಂದಿರ್ಬೇಕು. ನಿನ್ನ ಎಂಜಿಲ್ ನೆಕ್ಕೋ ನಾಯಿ ಅದು. ನೋಡು, ನಾವು ಮನೆ ಕಳ್ಕೊಂಡಿರ್ಬೋದು ನಿಜ, ಆದ್ರೆ ಮಾನ ಮರ್ಯಾದೆ ಕಳ್ಕೊಂಡೆಲ್ಲ ತಿಳ್ಕೊ. ಶಾಂತಕ್ಕ, ನಾನು ಹೇಳೋ ಸ್ವಲ್ಪ ನಿನ್ನ ಹೆಸರು ತಕ್ಕಾಗೆ ಶಾಂತವಾಗಿ ಕೇಳು. ಈಗ ಕರ್ಕೊಂಬಂದಿರೋ ಸಂಬಂಧ ಮುತ್ತಿನಂತ ಸಂಬಂಧ. ಮುಚ್ಚೋ ಬಾಯಿ. ಆ ಬಿಕ್ನಾಸಿನ ಕತ್ತರದ ಆಚೆಗೆ ದಬ್ಬಿದ್ದೀನಿ. ನಿನ್ನು ಹಂಗೆ ದಬ್ಬೇಕಾ? ಇಲ್ಲ ಹೋಯ್ತ್ಯಾ? ಹೋಗ್. ಏಯ್, ನನ್ ಮಗಳು ಪೇಟೆಲಿ ಸಂಪಾದನೆ ಮಾಡ್ತಾವಳೆ, ಕೈ ತುಂಬಾ ದುಡ್ಕೊಂಬರ್ತಾಳೆ.